ಶಶಿ, ಪ್ರೀತಿ ಇನ್ನೂ ಕಾಲೇಜಿಂದ ಬಂದಿಲ್ವಾ? ನಾನು ಮನು ಪ್ರೀತಿ ಒಟ್ಟಿಗೆನೆ ಬಂದಿದ್ದು. ಮಂಜರಿ ನೀನು ಬಂದಿಲ್ಲ ಅಂತ ಪ್ರೀತಿನ ತರಕಾರಿ ಥರ ಕಳಿಸಿದ್ಲು. ನಂಜುಂಡ ಇನ್ನೂ ಊರಲ್ಲೇ ಇದ್ದಾನೆ. ಹೇಯ್, ಅವಳೇ ಅಲ್ವೇನ ಈ ಫೋಟೋದಲ್ಲಿರೋ ಹುಡುಗಿ? ಕರ್ಮ ಅನ್ನೋದು ಯಾವಾಗಲೂ ಕಾಲಿಂದ ಸುತ್ತಕೊಳ್ಳುತ್ತಂತೆ. ನೀನ್ ಮಾಡಿರೋ ಪಾಪ ಈಗಾಗಲೇ ನಿನ್ ಪಾದ ತಲುಪಿದೆ. ಇನ್ನು ಮುಂದೆ ಅದ್ರ ಪರಿಣಾಮ ಘೋರವಾಗಿರುತ್ತೆ, ತಿಳ್ಕೋ. ಈ ಮಗು ಹುಟ್ಟೋ ತನಕ ಮನುನ ಸಾಯಿಸಕ್ಕೆ ಪ್ರಯತ್ನ ಪಡಲ್ಲ ಅಂತ ನನಗೆ ಮಾತು ಕೊಡ್ರಿ. ಇನ್ನು ಮುಂದೆ ಅದ್ರ ಪರಿಣಾಮ ಘೋರವಾಗಿರುತ್ತೆ. ಇವತ್ತು ನಾನು ಜೀವಂತವಾಗಿರೋದೆ ಅವತ್ತು ಹೇಳಿದ ಸುಳ್ಳಿಂದ. ಮನು ಇವತ್ತು ಜೀವಂತವಾಗಿರೋದು ಆ ಸತ್ಯನ ಮುಚ್ಚಿಟ್ಟಿರೋದ್ರಿಂದ. ಯಾವುದೇ ಕಾರಣಕ್ಕೂ ಆ ಸತ್ಯ ಹೊರಗೆ ಬರಬಾರ್ದು. ನಿನ್ನ ಮಗು ಬಗ್ಗೆ ನಾನು ಎಲ್ಲರ ಮುಂದೆ ಸತ್ಯ ಹೇಳಲೇಬೇಕು, ಸತ್ಯ ಹೇಳಲೇಬೇಕು. ನಾನು ನಿಮ್ಮನ್ನ ನೋಡ್ಕೊಳ್ತೀನಿ. ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಇವತ್ತು ಹೊಸದಾಗಿ ಸೇರಿದಾರಲ್ಲ ಕಮಲಮ್ಮ ಅಂತ, ನಾನು ಅವ್ರ ಕಡೆಯವಳು. ದುಡ್ಡು ಕಾಸಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ. ಅವ್ರು ಆದಷ್ಟು ಬೇಗ ಗುಣ ಆದರೆ ಅಷ್ಟೇ ಸಾಕು. ಬನ್ನಿ ಬನ್ನಿ. ಎಲ್ಲಿಗೆ ಹೋಗಿತ್ತು ಸವಾರಿ? ಬೆಳಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ? ಶಾರದಮ್ಮನ ಮನೆಗೆ ಹೋಗಿದ್ರು ಅಬ್ಬೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಇದ್ರು ಅಂತ ಕಾಣುತ್ತೆ ಅಲ್ವಾ ಅಕ್ಕ? ಹೊರಗೆ ಹೋಗ್ತೀನಿ ಅಂತ ಹೇಳಿ ಹೋಗಿದ್ನಲ್ಲ ಅಬ್ಬೆ. ಏನಾದರೂ ಕೆಲಸ ಬಾಕಿ ಇತ್ತಾ? ಕೆಲಸ ಏನು ಬಾಕಿ ಉಳಿದಿರ್ಲಿಲ್ಲ ಅಕ್ಕ. ಸುಶೀಲಮ್ಮ ಅವರಮ್ಮ ಹೋಗ್ಬಿಟ್ರಲ್ಲ, ಅಲ್ಲೇ ಬೆಳಗಿಂದ ಸಂಜೆವರೆಗೂ ಇದ್ರೇನೋ ಅಂತ ಕೇಳ್ದೆ ಅಷ್ಟೇ. ಏನು, ಸುಶೀಲಮ್ಮನ ತಾಯಿ ಹೋಗ್ಬಿಟ್ರ? ಬೆಳಗ್ಗೆನೆ ಯಾಕೆ ನನ್ನ ಹತ್ರ ಹೇಳಿಲ್ಲ? ಏ ಬಾನಿ, ನಾನು ಬರ್ತಾ ಇದ್ದೆ ತಾನೆ? ಅಕ್ಕ, ನಂಗೆ ಯಾಕೋ ನೀವು ಸಾವಿನ ಮನೆಗೆ ಹೋಗಿ ಬಂದಿದ್ದೀರಾ ಅಂತ ಅನ್ನಿಸ್ತಾ ಇಲ್ಲ. ಸತ್ತೋರ್ ಮನೆಗೆ ಹೋಗಿ ಬಂದ್ರೆ ಮುಂಬಾಗ್ಲಿಂದ ಏನಕ್ಕೆ ಬರ್ತೀರಾ? ಹಿಂಬಾಗ್ಲಿಂದ ಸ್ನಾನ ಮಾಡ್ಕೊಂತಾನೆ ಬರ್ಬೇಕು. ಏನ್ ಶಶಿ, ನೀನು ಹೀಗೆ ಮಾತಾಡ್ತಾ ಇದೀಯಾ? ನಿನಗೆಲ್ಲ ವಿಷಯನೂ ಗೊತ್ತಿದ್ದು ಇವನನ್ನ ಒಬ್ಬನೇ ಕಳಿಸ್ಬೇಕು ಅಂತ ಹೇಳ್ತಾ ಇದೆಯಲ್ಲ. ಏನಾದರೂ ತೊಂದರೆ ಆದ್ರೆ? ಯಾಕಮ್ಮ ಹೋಗ್ಬಾರ್ದು? ನಮ್ಮ ಸ್ಕೂಲಲ್ಲಿ ಅವರವರೇ ಬರ್ತಾರೆ ಗೊತ್ತಾ? ನಾನು ಹೋಗ್ತೀನಮ್ಮ. ನನ್ನ ಮಾತು ಕೇಳು ಕಂದ. ನಿನ್ಗೇನಾದರೂ ತೊಂದರೆ ಆದರೆ ನನ್ನ ಮನ್ಸು ತಡಿಯಲ್ಲ ಕಣೋ. ನೀನು ಶಶಿ ಮಾಮೂನ್ ಜೊತೆನೇ ಸ್ಕೂಲಿಗೆ ಹೋಗು. ಅಮ್ಮ, ನಾನು ಎಷ್ಟು ಕಷ್ಟ ಅನುಭವಿಸಿದ್ದೀನಿ. ಅಕ್ಕನ ಮದುವೆ ನಿಲ್ಲಿಸಿದ್ದೀನಿ. ಅಕ್ಕನ ಪುಸ್ತಕಕ್ಕೆ ಬೆಂಕಿ ಬಿದ್ದಾಗ ಅದನ್ನ ಆರಿಸಿದ್ದೀನಿ. ನನಗೇನು ಆಗಲ್ಲಮ್ಮ. ನಾನು ಒಬ್ಬನೇ ಸ್ಕೂಲ್ಗೆ ಹೋಗ್ತೀನಿ. ನನ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವರಿಗೆ ಕ್ಯಾಟ್ರಪಿಲ್ಲರಲ್ಲಿ ಹೊಡೆದ್ಬಿಡ್ತೀನಿ. ಹೌದಕ್ಕ, ಮನು ಈಗ ದೊಡ್ಡವನಾಗಿದ್ದಾನೆ. ಎಂತೆಂಥೋ ಕಷ್ಟಗಳನ್ನೆಲ್ಲ ಎದುರಿಸಿದ್ದಾನೆ.
ಹೋಗಿ ಬರ್ತಾನೆ ಬಿಡು. ಹೌದಮ್ಮ, ಮನು ಇದು ಮೊದಲಿನ ಥರ ಇಲ್ಲ, ತುಂಬ ಬೆಳೆದ್ಬಿಟ್ಟಿದ್ದಾನೆ. ಇಷ್ಟೇ ರೀ, ಇಷ್ಟೇ. ನನ್ನ ಜೀವನನೇ ಇಷ್ಟು, ನನ್ನ ಹಣೆ ಬರನೇ ಎಷ್ಟು. ನಮ್ಮವ್ರ ಹತ್ರನೇ ನಾನು ಮೋಸ ಹೋಗಬೇಕು ಅಂತ ಬ್ರಹ್ಮ ನನ್ನ ಹಣೆ ಮೇಲೆ ಬರೆದಿದ್ರೆ ಹಾಗೆ ಆಗಲಿ. ನಮ್ಮವ್ರ ಥರ ಅಲ್ಲದೆ ಬೇರೆಯವ್ರ ಥರ ಆಡಿದ್ರೆ ನಾನು ಯಾಕ್ರಿ ಬದುಕಿರ್ಬೇಕು? ಏಯ್, ಏನಾಯ್ತು ನಿನಗೆ? ಏನೋ ಬಚ್ಚಿಟ್ಕೋತಿದ್ಯಾ ಅಲ್ಲ ನೀನು? ತೋರಿಸು. ಇದು ಹುಡುಗಿರಾಡೋ ಆಟ ಅಂತೆ, ನಾನು ಆಡಬಾರ್ದಂತೆ. ನನಗೆ ಈ ಗೊಂಬೆ ಆಟ ಅಂದರೆ ತುಂಬ ಇಷ್ಟ ಅಕ್ಕ. ಇವರಮ್ಮ ಸುಳ್ಳು ಹೇಳಿದ್ದಾರೆ. ಇದು ಹುಡುಗ ಅಲ್ಲ, ಹುಡುಗಿ. ಅವರಿಬ್ಬರು ದೂರ ಆಗಲಿ ಅಂತ ಎಷ್ಟು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ದೀನೋ ನನಗೆ ಗೊತ್ತು. ನಾನು ಹೇಳೋಕ್ಕೆ ಮುಂಚೆನೇ ಎಲ್ಲ ವಿಷಯನ ಅವಳಿಗೆ ಗೊತ್ತು. ನನಗೆ ಯಾಕೋ ನೀನೇ ಎಲ್ಲ ಹೇಳಿದೆಯಾ ಅಂತ ಅನಿಸ್ತಾ ಇದೆ. ವಿಗ್ರಹ ಕಳೆದೋದ್ರೆ ಮಾವನವ್ರಿಗೆ ಮಾತ್ರ ನೋವಾಗ್ಬೋದು, ಆದರೆ ಅದನ್ನು ನಮ್ಮಲ್ಲೇ ಯಾರಾದರೂ ಒಬ್ಬರು ಕದ್ದಿದ್ದಾರೆ ಅಂದರೆ ಎಂಥ ಅವಮಾನ ಅಲ್ವಾ? ನಿಮ್ಮ ಗಂಡ ಏನಾದರೂ ಕದ್ದಿದ್ದಾರೆ ಅನ್ನೋ ಭಯನಾ ನಿಮಗೆ? ನಾನು ಹೊರಡ್ತೀನಿ, ಮತ್ತೆ ನಾಳೆ ಬೆಳಗ್ಗೆ ಬರ್ತೀನಿ. ಎಲ್ಲರೂ ನಿಮ್ಮ ಮನೇಲೇ ಇರೋಕ್ಕೆ ಹೇಳಿ. ನನ್ನ ಅಂದಾಜಿನ ಪ್ರಕಾರ ನಾಳೆ ವಿಗ್ರಹ ಸಿಗತ್ತೆ. ಎಷ್ಟೊತ್ತಲ್ಲಿ ಯಾರ ಕಣ್ಣಿಗೂ ಕಾಣದೆ ಬಚ್ಚಿಟ್ಕೊಂಡು ಮಾಡೋ ಪೂಜೆ ಆದರೂ ಯಾವುದದು? ಅದೇನು ಪೂಜೆ ಮಾಡ್ತಾಳೋ ನೋಡ್ತೀನಿ, ಕಂಡು ಹಿಡಿತೀನಿ. ಏನು ನೋಡ್ತಾ ಇದ್ದೀನಿ ನಾ ಇಲ್ಲಿ? ಏನು ನಡೀತಾ ಇದೆ ಇಲ್ಲಿ? ಇದೆಲ್ಲ ನಿಜನಾ? ನಂಗೇನೆ ತಾಯಿ ತಕ್ಕಡಿಸಿ ನಿನ್ನ ವಶ ಮಾಡ್ಕೋಬೇಕು ಅಂತಿದ್ಯಾ ಕಾಲ ರುದ್ರ ಸಿದ್ದೇಶ್ವರ ಕಡ್ಕಿ? ಜಾಜಿನ ಮಟ್ಟ ಹಾಕ್ದೆ ಇಲ್ಲಿಂದ ಕದ್ಲಲ್ಲ, ನಿನ್ನ ತಾಯ್ತದ ತಂತ್ರ ನನ್ನ ಹತ್ರ ನಡೆಯಲ್ಲ. ನಮ್ಮ ಆಫೀಸಲ್ಲಿ ಮಾಡೋ ಕೆಲಸಕ್ಕೆ ಸಂಬಳ ಸಿಗಲ್ಲ. ನಮ್ಮ ಸಂಬಳ ಸಿಗೋದು ಈ ಕೆಲಸಕ್ಕೇನೆ. ಅಂದರೆ ಹುಡುಗಿನ ಪಿಕ್ಚರ್ ಕರ್ಕೊಂಡು ಹೋಗೋದು, ಡಿನ್ನರ್ ಕೊಡ್ಸೋದು, ಸುತ್ತಾಡ ಕರ್ಕೊಂಡು ಹೋಗೋದು. ನಾನು ನಿಂಗೊಂದು ಶರ್ಟ್ ಕೊಡ್ಸಿದ್ನಲ್ಲ, ಮೆರೂನ್ ಕಲರ್, ಪ್ಲೀಸ್ ಅದನ್ನು ಹಾಕ್ಕೊಂಡು ಬಾ. ಅಫ್ಕೋರ್ಸ್ ಜಾನು, ನಾನು ಅದೇ ಶರ್ಟ್ನ ಹಾಕೊಂಡ್ಬರ್ತೀನಿ. ಓಕೆ? ಸೂರಜ್ನ ಈ ಸಂಕಟದಿಂದ ಪಾರು ಮಾಡಿ ತಂದೆ ಆದವಂಗ ಮಗನಿಗಿಂತ ಬೇರೆ ಏನು ದೊಡ್ಡದಿಲ್ಲ ಅನ್ನೋದನ್ನ ತೋರಿಸ್ಬೇಕಾಗ್ಯದವ. ಅದನ್ನ ನಾನು ಮಾಡ್ಲಿಕ್ಕೆ ನನಗೊಂದು ದಾರಿ ಕಾಣ್ಲಿಕ್ಕತ್ತದ. ಏನಪ್ಪ ಅದು? ಸೂರಜನೆಲ್ಲ ಅಪರಾಧಗಳನ್ನ ನನ್ನ ತಲೆ ಮೇಲೆ ಹಾಕೋಬೇಕು. ಬೇಡಪ್ಪ, ಬೇಡವಾ, ಬಿಡು ಲಕ್ಕಿ. ಬಿಡೆ ನನ್ನ ಮಗನ ಕೈನ. ನನ್ನ ತಮ್ಮಂಗೆ ಮನ್ಸಿಗೆ ಬಂದ ಹಾಗೆ ಹೊಡೆಯೋದಕ್ಕೆ ನಾನು ಬಿಡೋದಿಲ್ಲ. ನೀನು ನಮ್ಮನೆ ಸೊಸೆ ಆಗಿಲ್ಲ, ಸೊಸೆ ಆಗೋದಕ್ಕೆ ನಾನು ಬಿಡೋದು ಇಲ್ಲ. ರಾಮು ಅವರೇ, ಫ್ಲೈಟಲ್ಲಿ ಹೋಗಿದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ? ಮೇಲೆ ಹೋಗ್ತಿದ್ದಾಗೆ ಎಲ್ಲ ಇಷ್ಟಿಷ್ಟೇ ಕಾಣ್ತಿದ್ರು. ಏನು ಮಜಾ ಇತ್ತು ಗೊತ್ತಾ? ನಾನು ಡೆಲ್ಲಿಗೆ ಹೋಗ್ತಿದ್ದಾಗೆ ನನಗೆ ನಿಮ್ಮ ನೆನಪೇ ಆಯಿತು. ನಿಮ್ಮ ನೆನಪು, ಈ ಊರಿನ ನೆನಪು. ನೀವು ನೆನಪಾದಾಗೆಲ್ಲ ಏನೋ ನಗು ಬರ್ತಾಯಿತ್ತು.
ಲೋ ನಮ್ ಫ್ರೆಂಡ್ ಒಬ್ಬ ಇಂಟರ್ವ್ಯೂ ಅಂತ 2 ದಿವಸ ನಮ್ ರೂಮ್ ಬಂದಿದ್ದೋಯ್ತಾನೆ ಕಣ, ಅಡ್ಜಸ್ಟ್ ಮಾಡ್ಕಣ. ಅಯ್ಯೋ ಬರ್ಲಿ ಬೇಡ, ಎಲ್ಲ ವ್ಯವಸ್ಥೆ ಮಾಡ್ತಾನೆ. ಆಯ್ತು ಕಳ್ಸಿಕೊಡು ನೀನು. ಇವ್ರಿಬ್ರಲ್ಲ ರಮೇಶ್? ಇವನು ರಮೇಶ್ ನಿಮ್ ಫ್ರೆಂಡಾ? ಇವನ್ ಫ್ರೆಂಡ್ ಅವನಾ? ಇವನು ಫ್ರೆಂಡಾ? ಇವನು ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ಬಟ್ ನಾನು ರಮೇಶ್ ಇವನ್ ಫ್ರೆಂಡ್ ಅವನು ಫ್ರೆಂಡಾ? ಅವ್ನು ರಮೇಶ್ ಫ್ರೆಂಡ್ ಆದ್ಮೇಲೆ ನನಗೂ ಫ್ರೆಂಡಾ? ನನಗೆ ಫ್ರೆಂಡ್ ಆದ್ಮೇಲೆ ನಿನಗೂ ಫ್ರೆಂಡ್ ತಾನೆ? ಮೇಘನಾ, ವಿಕ್ರಮ್ ಮನೆಗೆ ಬನ್ನ ಎಲ್ಲಿ ತಾನೆ? ಮಗಳೇ, ನಿನಗೊಂದು ಮಾತು ಕೇಳಬೇಕು. ಕೇಳಪ್ಪ. ನೀನು DC ಆದಮೇಲೆ ಈ ಕ್ಷೇತ್ರದ MLA ಅವ್ರನ್ನ ಭೇಟಿಯಾಗೋ ಸಂದರ್ಭ ಬರಬಹುದು. ಆಗೇನು ಮಾಡ್ತೀಯಾ? ಆಗ ಅವ್ರನ್ನ ನೀನು ಅವಾಯ್ಡ್ ಮಾಡ್ತೀಯಾ?